ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಸುಮಂತನ ಕೊಲೆಯ ಮಧ್ಯೆ ಏನಾದರೂ ಸಂಬಂಧ ಐತೆ ಅನ್ನೋದು ಪ್ರಶ್ನೆ ಬರ್ತದೆ ನನಗೆ. ಅದ್ರ ಜೊತೆಗೆ ನಾಯಿ ಒಂದು ಸುಳಿವನ್ನು ಕೊಡ್ತದೆ ರೀ. ಆ ಸುಳಿವನ್ನು ನೋಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಯಾರಾದರೂ ಬುದ್ಧಿವಂತರು ವಿಚಾರ ಮಾಡಿದ್ದಾದ್ರೆ ಈ ಕೊಲೆಯನ್ನು ಮನೆಯವರೇ ಯಾಕೆ ಮಾಡಿರಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ, ನಿಮ್ಮಲ್ಲಿ ಮೂಡ್ತದೆ. 2012ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಆ ಒಂದು ಪ್ರದೇಶದಲ್ಲಿ ಚಿಕ್ಕ ಮಕ್ಕಳ ಕೊಲೆಗಳು ಆಗ್ತಾ ಇರಲಿಲ್ಲ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಬಿಕಾಸ್ ಅಲ್ಲಿ ಒಂದೇ ಒಂದು ಹುಲಿ ಇತ್ತು, ಅದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ. ಯಾವ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯನ್ನು ಗಡಿಪಾರು ಮಾಡಿ ಇನ್ನೂ ಒಂದು ತಿಂಗಳಾಗಲಿಲ್ಲ, ಬೆಳತಂಗಡಿಯಲ್ಲಿ ಸುಮಂತ್ ಅಂತಕ್ಕಂಥ ಒಬ್ಬ ಬಾಲಕನ ಕೊಲೆ ಆಗ್ತದೆ. ಹಾಗಾದರೆ ಇದ್ರ ಹಿಂದಿರ್ತಕ್ಕಂಥ ಕೈವಾಡ ಎಂತಾದಿರಬೇಕು? ಇಲ್ಲಿ ಅನೈತಿಕ ಸಂಬಂಧವನ್ನ ಯಾರಾದರೂ ಮಾಡಿದ್ದೆ ಆದಲ್ಲಿ ಆ ಅನೈತಿಕ ಸಂಬಂಧವನ್ನ ಮಾಡುವವರು ಹೆಸರಾಂತ ವ್ಯಕ್ತಿ ಯಾರಾದರೂ ಆಗಿದಾರ ಅನ್ನೋ ಒಂದು ಪ್ರಶ್ನೆನೂ ಕೂಡ ಮೂಡ್ತದೆ. ಇಲ್ಲಿ ನಾವು ನೀವು ವಿಚಾರ ಮಾಡಬೇಕಾಗಿರೋದು ಇಷ್ಟ. ಯಾವ ದಕ್ಷಿಣ ಕನ್ನಡದ ಬೆಳತಂಗಡಿಯಲ್ಲಿ ಸುಮಾರು ವರ್ಷಗಳಿಂದ ಕೂಡ ಯಾವುದೋ ಒಂದು ಮರ್ಡರ್ ಆಗಲಿಲ್ಲ, ಅಚಾನಕ್ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಗಡಿಪಾರ ಆಗಿದ್ದೇ ತಡ ಇಲ್ಲಿ ಮರ್ಡರ್ ಆಗ್ತದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಇರ್ತಕ್ಕಂಥ ತಾಕತ್ ಎಂಥದ್ದು ಅನ್ನೋದನ್ನು ನೀವು ವಿಚಾರ ಮಾಡಬೇಕಾಗ್ತದೆ. ಯಾಕೆ ವಿಚಾರ ಮಾಡಬೇಕಂದ್ರೆ ಆ ವ್ಯಕ್ತಿ ಇರುವವರೆಗೂ ಕೂಡ ಕೊಲೆ ಆಗಲಿಲ್ಲ. ಯಾಕಂದ್ರೆ ಭಯ ಐತ್ರಿ, ಅದೊಂದು ದೊಡ್ಡ ಶಕ್ತಿ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅಂದ್ರೆ ಒಂದು ದೊಡ್ಡ ಶಕ್ತಿ, ಧರ್ಮ ರಕ್ಷಕರೇ ಅವರು. ಅಂತ ಒಂದು ದೊಡ್ಡ ಶಕ್ತಿ ಇರಬೇಕಾದ್ರೆ ಕೊಲೆ ಯಾಕಾಗ್ತಾವ? ಸೊ ಯಾವ ಮಹೇಶ್ ಶೆಟ್ಟಿ ಗಡಿಪಾರ ಮಾಡಿರಲ್ಲ ಆದಷ್ಟು ಮಟ್ಟಿಗೆ ಅವರನ್ನು ವಾಪಸ್ ಕರ್ಕೊಂಡು ಬರೋತ್ತ ಕೆಲಸ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯದ. ಅದ್ರ ಜೊತೆಗೆ ನಾಯಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳ್ತಾರೆ, ಅಕ್ಕಪಕ್ಕದ ಮನೆಯವರು ನಮ್ಮ ನಾಯಿ ಬೊಗಳ್ತಾ ಇತ್ತು, ನಮ್ಮ ನಾಯಿ ಬೊಗಳ್ತಾ ಇತ್ತು, ನಮ್ಮ ನಾಯಿ ಬೊಗಳ್ತಾ ಇತ್ತು ಅಂತ ಹೇಳ್ತಾರೆ. ಆದ್ರೆ ಈ ಸುಮಂತನ ಮನೆಯವರು ನಮ್ಮ ನಾಯಿ ಬೊಗಳ್ತಾ ಇರಲಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ಒಂದು ನಾಯಿ ತನ್ನ ಮನೆಯವರನ್ನ ನೋಡಿದ್ರ ನಾಯಿ ಅದು ಯಾವತ್ತೂ ಕೂಡ ಬೊಗಳೋದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನನಗೂ ಗೊತ್ತದ, ನಿಮಗೂ ಗೊತ್ತದ. ತನ್ನ ಮನೆಯವ್ರು ನೋಡಿತಪ್ಪ ಅಂದ್ರೆ ಯಾವುದು ನಾಯಿ ಬೊಗಳೋದಿಲ್ಲ ಅದು. ಹಾಗಾದರೆ ಸುಮಂತ್ನನ್ನ ಕೊಲೆ ಮಾಡಿದ್ದು ಮನೆಯವರ ಅನ್ನೋ ಪ್ರಶ್ನೆ ಮೂಡಾಗ್ತದೆ. ಅಕಸ್ಮಾತ್ ಬೇರೆಯವರು ಯಾರಾದರೂ ಇರ್ತಿದ್ರಂದ್ರೆ ಇವ್ರ ಮನೆಯವರ ನಾಯಿ ಕೂಡ ಬೊಗಳ್ತಾ ಇತ್ತು. ಇದೊಂಥರ ಏನಾಗಿದೆ ಗೊತ್ತೇನ್ರಿ, ಆ ಸುಮಂತ್ನ ಮಾವ ಅದಾನಲ್ರಿ, 2 ದಿನಗಳ ಹಿಂದೆನೇ ಬಂದಿದ್ದಂತ. ಸೊ ಈಗ ಬಂದು ಮತ್ತೆ 15 ದಿನ ಆಯಿತು, 2 ದಿನಗಳ ಹಿಂದೆನೇ ನನ್ನ ಕೆಲಸ ಇತ್ತು ಬಂದಿದ್ನಿ ಅಂತ ಹೇಳ್ತಾನಲ್ಲ, ಆ ವ್ಯಕ್ತಿ ಕೊಲೆ ಮಾಡಿದಾನೆ ಅಂತ ಹೇಳ್ತಾ ಇಲ್ಲ. ಆ ವ್ಯಕ್ತಿಯನ್ನ 3rd ಡಿಗ್ರಿ ಅಂತ ಕರೀತಾರಲ್ಲ ಪೊಲೀಸರು, 3rd ಡಿಗ್ರಿ ಅಂತ ಒಂದು 5-10 ನಿಮಿಷ ಒಂದು ಟ್ರೀಟ್ಮೆಂಟ್ ಕೊಟ್ಟು ಬಿಡ್ರಿ, ನೋಡೋಣ ಏನಾಗ್ತದೆ. ನೋಡಕ್ಕೆ ಬರ್ತದಲ್ಲ ಮುಂದೆ ಗೊತ್ತಾಗ್ತದ, ಬಾಯಿ ಬಿಡ್ಬೋದು. ಅಥವಾ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಯಾರೋ ಒಂದು ಹೆಣ್ಣು ಮಗಳ ಜೊತೆಗೆ ಒಬ್ಬ ಹೆಸರಾಂತ ವ್ಯಕ್ತಿ ಏನಾದರೂ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದನ್ನೋ ಪ್ರಶ್ನೆನೂ ಮೂಡ್ತದೆ. ಅಥವಾ ಕೆಲವು ದಿನಗಳ ಹಿಂದೆ ಅಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಕೆಟ್ಟ ಚಟುವಟಿಕೆಯನ್ನು ಸುಮಂತ್ ನೋಡಿರಬೇಕು. ಇವು ಯಾರಾದರೂ ಮುಂದೆ ಬಾಯಿ ಬಿಡಬಹುದು ಅನ್ನೋ ವಿಚಾರ ಇಟ್ಕೊಂಡ ಸುಮಾರು ದಿನಗಳ ನಂತರ ಇದನ್ನ ಏನಾದರೂ ಕೊಲೆ ಮಾಡಿದಾರೇನಾ ಅಂತಕ್ಕಂಥ ಪ್ರಶ್ನೆನೂ ಮೂಡ್ತದೆ. ಆದರೆ ಮನುಷ್ಯನಿಗೆ ನಿಯತ್ತಿಲ್ಲ, ನಾಯಿಗೆ ನಿಯತ್ತದ. ಪ್ರತಿ ಸರಿ ಹೇಳ್ತೀನಲ್ಲ, ನಾಯಿ ತನ್ನ ಮನೆಯವರನ್ನ, ತನಗೆ ಅನ್ನ ಹಾಕಿದವ್ರನ್ನ, ತನಗೆ ರೊಟ್ಟಿ ಹಾಕಿದವ್ರನ್ನ ನೋಡಿದರೆ ಯಾವತ್ತೂ ಕೂಡ ಬೊಗಳಕ್ಕೆ ಸಾಧ್ಯ ಇಲ್ಲ. ಅಕ್ಕಪಕ್ಕದ ಮನೆಯ ನಾಯಿಗಳು ಎಲ್ಲವೂ ಕೂಡ ಬೊಗಳಿದಾವ, ಆದರೆ ಸುಮಂತನ ಮನೆಯ ನಾಯಿ ಬೊಗಳಿಲ್ಲ. ಇದರ ಅರ್ಥ ಕೊಲೆಗಾರರು ಅಲ್ಲೇ ಇರಬಹುದೇನೋ ಅನ್ನೋ ಪ್ರಶ್ನೆ ಮೂಡ್ತದೆ. ಯಾಕಪ್ಪ ಅಂದ್ರೆ ಆ ಮನೆಯವರ ಮುಖದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖದ ಭಾವನೆಗಳು ಕಾಣ್ತಾ ಇಲ್ಲ ನನಗೆ. ಹಾಗತ್ತ ತಿಳ್ಕೊಂಡು ಅವರೇ ಅಪರಾಧಿ ಅನ್ನೋದು ಕೂಡ ತಪ್ಪಾಗ್ತದ. ಆದರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಸಂಶಯಗಳನ್ನು ನಾವು ಬಗೆಹರಿಸ್ಕೊಳ್ಬೇಕಂದ್ರೆ ಪೊಲೀಸ್ ಇಲಾಖೆ ಬೆಳತಂಗಡಿ ನೀವೊಂದು ಕೆಲಸ ಮಾಡಿಬಿಡ್ರಲಿ. ಬೆಳತಂಗಡಿ ಏನೈತಲ್ಲ, ಈ ಪೊಲೀಸರು ಇವ್ರು ಬೇಡ, ಸುಮ್ಮನೆ ಏನಪ್ಪ ಅಂದ್ರೆ ಮಹಾರಾಷ್ಟ್ರದವ್ರನ್ನ ಕರ್ಸೋದು ಚಲೋ ಅಂತೇನು ನಾನು. ಯಾಕಂದರೆ ಇಲ್ಲಿವರೆಗೂ ಬೆಳತಂಗಡಿ ಪೊಲೀಸರವರು ಯಾವುದೋ ಒಂದು ತನಿಖೆಯನ್ನು ಮಾಡಿ ಇಲ್ಲಿವರೆಗೂ ಅದಕ್ಕೆ ನ್ಯಾಯವನ್ನು ಕೊಡಿಸಿರ್ತಕ್ಕಂಥ ಉದಾಹರಣೆನೇ ಇಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವ್ರನ್ನ ಕರ್ಕೊಂಡು ಬರ್ರಿ,
ಗೊತ್ತಾಗಿಬಿಡ್ತದ, ಆಗಿನಾಗ ಹೇಳಿಬಿಡ್ತಾರ ಅವರು, ಹಿಂಗಿಂಗೆ ನಡೆದದ, ಹಿಂಗಿಂಗೆ ಆಗ್ಯದ ಇಲ್ಲ ತಂದ. ಯಾಕಂದ್ರೆ ಇಂಚಿಂಚು ಮಾಹಿತಿನೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಅದ. ಅಂಥ ವ್ಯಕ್ತಿನ ಗಡಿಪಾರಿ ಯಾಕೆ ಮಾಡಿರ್ಬೋತೇನ್ರಿ? ಇಲ್ಲಿ ಲುಚ್ಚ ಕೆಲಸ ಆಗ್ಬೇಕಲ್ರಿ. ಮತ್ತೊಂದು ವಿಷಯ ಕೇಳಿಪಟ್ಟೆ ನಾನು, ಅಲ್ಲಿ ದೇವರಿಗೆ ಬಲಿ ಕೊಡ್ತಾರಂತಾರೆ ಮಕ್ಕಳನ್ನ, ಎಷ್ಟೋ ವರ್ಷಗಳಿಂದ ನಡ್ಕೋತ ಬಂದದಂತಾರೆ. ಸೊ ಅಂಥ ಒಂದು ಮೂಢನಂಬಿಕೆಗೆ ಒಳಗಾಗಿ ಯಾರಾದರೂ 4 ಸುಳೆ ಮಕ್ಕಳು ಆ ಮಗುವನ್ನು ಬಲಿ ಕೊಟ್ರೇನಾ ಕೆರೆಯಲ್ಲಿ ಅನ್ನೋ ಒಂದು ಪ್ರಶ್ನೆನೂ ಮೂಡ್ತದ. ಇಲ್ಲಿ ಸುಮಂತ್ನ ತಂದೆ ಮತ್ತು ಸುಮಂತ್ನ ಮಾವ ಈ ಇಬ್ಬರನ್ನೂ ಕೂಡ ಸರಿಯಾಗಿ ತನಿಖೆ ಮಾಡಬೇಕಾಗ್ತದ. ನಾವು ಸುಮಂತ್ನ ಮಾವನನ್ನು ಯಾಕೆ ತನಿಖೆ ಮಾಡಬೇಕಾಗ್ತದಂದ್ರೆ, ಒಂದು ಹೊಟ್ಟೆ ಕಿಚ್ಚಿರ್ಬೋದು. ಸುಮಂತ್ ಇನ್ನೊಂದು ಕೆಲವೇ ದಿನಗಳಲ್ಲಿ ಗುಜರಾತ್ ಹೋಗಿದ್ದ. ಈ ವ್ಯಕ್ತಿ ದೊಡ್ಡವನ ಆಗ್ತಾನೋ ಹೊಟ್ಟೆ ಕಿಚ್ಚು ಏನಾದರೂ ಅವನ ಮಾವನಲ್ಲಿ ಇತ್ತೇನೋ ಅನ್ನೋ ಪ್ರಶ್ನೆ ಮೂಡ್ತದ. ಅದ್ರ ಜೊತೆಗೆ ಅಕ್ಕಪಕ್ಕದ ಒಬ್ಬ ಹೆಣ್ಮಗಳು ಹೇಳು, ನನ್ನ ಗಂಡ ನೈಟ್ ಡ್ಯೂಟಿ ಮಾಡ್ತಾನ ಅಂತ ತಿಳ್ಕೊಂಡು ಅಲ್ಲೂ ಕೂಡ ಒಂದು ಪ್ರಶ್ನೆ ಮೂಡ್ತದ. ಹಾಗಾದ್ರೆ ತಿಳ್ಕೊಂಡು ಅವ್ರು ಕೊಲೆಗಾರರು ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲೊಂದು ಪ್ರಶ್ನೆ ಮೂಡ್ತದ. ಪ್ರಶ್ನೆ, ಗಂಡ ನೈಟ್ ಡ್ಯೂಟಿ ಹೋಗಿರ್ತಾನ, ಹೆಂಡತಿ ಅಲ್ಲಿ ಒಬ್ಬಳೇ ಇರ್ತಾಳ. ಸೊ ಇಲ್ಲಿ ಏನಾದರೂ ಒಂದು ಸಾಕ್ಷಿ ಸಿಗಬಹುದೇನಾ? ಇವರನ್ನ ಯಾಕೆ ತನಿಖೆಗೆ ಒಳಪಡಿಸಬಾರ್ದು? ಮಕ್ಕಳು ಕೊಲೆ ಆದರೂ ಕೂಡ, ಅದರ ವಿಷಯ ಗೊತ್ತಿದ್ರೂ ಕೂಡ ಶಾಲೆಗೆ ಹಾಜರಾತಿಯನ್ನ ಕೊಟ್ಟಿದಾರತ ಅಂದ್ರೆ ಅಲ್ಲಿ ಏನಾದರೂ ಅವ್ರನ್ನ ತನಿಖೆ ಮಾಡಿದರೆ ಸಾಕ್ಷಿ ಸಿಗ್ಬೋದೇನ? ಅಕಸ್ಮಾತ್ ಮತ್ತೊಂದು ಕೂಡ ಅದ, ನಾನೊಬ್ಬ ಶಿಕ್ಷಕನಾಗಿ ಮತ್ತೊಂದು ವಿಚಾರ ಏನು ಮಾಡ್ತೀನಪ್ಪ ಅಂದ್ರೆ, ಮಕ್ಕಳೇನಾದರೂ ಇವುಗಳನ್ನು ಈ ರೀತಿ ಕೊಲೆ ಮಾಡಿದ್ದ ಆದರೆ 1-2 ದಿನದಾಗ ಊಟ ಬಿಟ್ಟು ಬಿಡ್ತಿದ್ರು. ಅವು ಅಂಜುತ್ತಿದ್ದು, ಹೆದರ್ತಿದ್ದು. ಯಾಕಂದ್ರೆ 9ನೇ ತರಗತಿ ವಿದ್ಯಾರ್ಥಿಗಳು ಊಟನೇ ಬಿಡ್ತಿದ್ರು, ಅವ್ರು ಅಂಜಿ ಬಿಟ್ಟೇ ಬಿಡ್ತಿದ್ರು ಅವರು. ಸೊ ಇಲ್ಲಿ ಮಕ್ಕಳ ಮೇಲೆ ಡೌಟು ನನಗೆ ಯಾಕೋ ಆಗೋದಿಲ್ಲ. ಅಂದ್ರೆ ಮಕ್ಕಳ ಪಾಲಕರನ್ನ ವಿಚಾರಣೆ ಇಲ್ಲಿ ಒಳಪಡಿಸ್ಬೇಕಾಗ್ತದೆ. ಆ ಶಾಲಾ ಶಿಕ್ಷಕರನ್ನು ಕೂಡ ಒಳಪಡಿಸ್ಬೇಕಾಗ್ತದೆ, ವಿಚಾರಣೆಗೆ ಒಳಪಡಿಸ್ಬೇಕು. ಕೊಲೆಗಾರರವರಲ್ಲ. ದ್ವೇಷ ಎಲ್ಲಿ ಅದನ್ನು ಗೊತ್ತಾಗಿಲ್ಲ, ಯಾವ ಹುತ್ತಿನಾಗ ಯಾವ ಹಾವು ಐತೆ ಅನ್ನೋದು ಗೊತ್ತಾಗಿಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಿದ್ರ ಈ ಕೊಲೆ ನಡೀತಿರ್ಲಿಲ್ಲ ಅನ್ನೋ ಭಾವನೆ ನಂದದ. ಸುಮಂತ್ನ ಮನೆಯವರೇ ಈ ಕೊಲೆಯನ್ನ ಮಾಡಿರಬಹುದು ಅನ್ನೋ ಸಾಕ್ಷಿ ನಾನು ಹೇಳ್ತಾ ಇಲ್ಲ. ಅವರ ಮನೆ ಮುಂದೆ ಇರ್ತಕ್ಕಂಥ ಅವರದೇ ನಾಯಿ ಬೊಗಳಿಲ್ಲ ಅಂದ್ರೆ ಇದರ ಅರ್ಥ ಏನಿರಬಹುದು ಅನ್ನೋದನ್ನ ನೀವು ನನಗೆ ಹೇಳಬೇಕಾಗ್ತದ. ಸೊ ಇಲ್ಲಿವರೆಗೂ ಕೂಡ ಬೆಳ್ತಂಗಡಿ ಪೊಲೀಸರು ಯಾವುದೇ ರೀತಿಯಾಗಿರ್ತಕ್ಕಂಥವ್ರಿಗೆ ನ್ಯಾಯವನ್ನ ಎಲ್ಲೂ ಕೂಡ ಕೊಡಲಿಲ್ಲ. ಕೊಲೆಗಾರರು ಅಲ್ಲೇ ಅದಾರ. ಒಂದು ಅನೈತಿಕ ಸಂಬಂಧ, ಇನ್ನೊಂದು ಹೊಟ್ಟೆ ಕಿಚ್ಚು, ಇವು ಎರಡು ಕೂಡಿ ಸುಮಂತ್ನನ್ನ ಬಲಿ ಪಡೆದಿದ್ದಾವಂದ್ರೆ ಇದರ ಅರ್ಥ ಏನು? ಸೊ ಹಿಂಗಾದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ಬಲಿ ಆಗ್ತಾವಲ್ಲ, ಇದರಲ್ಲಿ ತಂದೆ ತಾಯಿ ತಪ್ಪು ಕೂಡ ಅದ. ಆ ದಕ್ಷಿಣ ಕನ್ನಡ ಭಾಗದಲ್ಲಿ ಕೊಲೆಗಳು ನಡೀತಾ ಇದ್ದಾವಂದು ಗೊತ್ತಿದ್ರೂ ಕೂಡ, ಈ ರೀತಿ ಘಟನೆಗಳು ನಡೆದಿದ್ದಾವಂದ್ರೂ ಕೂಡ ಆ ಮಗುವನ್ನು ಆ ಸಮಯದಲ್ಲಿ ಹೊರಗಡೆ ಬಿಡುವುದು ಇವರ ಮೊದಲನೇದಾಗಿ ತಪ್ಪು. ಸೊ ನಾಯಿ ಸುಳಿವನ್ನು ಕೊಟ್ಟದ ನೋಡೋಣ. ಶ್ವಾನಕ್ಕೆ ನಾವು ದೇವರತನೂ ಕರಿತೀವಿ, ಹೌದಲ್ಲ? ಆ ದೇವರು ಸುಮಂತನಿಗೆ ನ್ಯಾಯ ಕೊಡಿಸಲಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂದೂ ಹುಲಿ, ಹಿಂದೂ ಸಾಮ್ರಾಟ, ಜನರ ಸೇವಕ, ಹೋರಾಟಗಾರ, ನ್ಯಾಯದ ಪರ ಹೋರಾಟಗಾರ. ಆದಷ್ಟು ಬೇಗನೆ ದಕ್ಷಿಣ ಕನ್ನಡಕ್ಕೆ ಬಂದು ಇಂಥ ಎಲ್ಲ ಕೊಲೆಗಳನ್ನು ನಿಲ್ಲಿಸ್ತಾರನ್ನೋ ಆಶಾಭಾವನೆಯಿಂದ ಸುಮಂತನಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ.